ಏನಾಯ್ತು ನಾಣಿ? ಟೈರ್ ಪಂಚರ್ ಆಯ್ತು ಸರ್. ಅಯ್ಯಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು, ಎಂತ ಘೋರ, ಎಂತ ದಾರುಣ. ಪಂಚರ್ ಆಗಿರೋದು ಟೈರೇ ಅತ್ಗೆ, ಬ್ರಹ್ಮಾಂಡ ಅಲ್ಲ. ಏನತ್ಗೆ ಅಷ್ಟ್ ಆರಾಮಾಗಿ ಹೇಳ್ತೀರಾ? ಟೈರ್ ಪಂಚರ್ ಆದ್ರೆ ಕಾರ್ ಮುಂದಕ್ಕೆ ಹೋಗುತ್ತಾ? ಶುಭ ಅಂತ ಹೊರಟ್ವಿ, ಹೀಗಾಗೋಯ್ತಲ್ಲ. ಇದ್ ಯಾವ್ದೋ ಕೇಡಿನ ಸಂಕೇತ ಅನಿಸ್ತಿದೆ. ಪ್ರಯಾಣದಲ್ಲಿ ಇದೆಲ್ಲ ಸಹಜ, ಇದನ್ನ ಕೇಡು ಅಂತೀಯಲ್ಲ? ಹಾಗಲ್ಲ ಅಣ್ಣ, ಹೀಗ್ ನಡೆದಿದ್ದು ನಿನ್ ಕಾರ್ಗೋ ನಮ್ ಕಾರ್ಗೋ ಆಗ್ಬಹುದಿತ್ತಲ್ಲ. ಜೈನಿತ್ಯ ಕಾರ್ಗೆ ಯಾಕಾಯ್ತು? ಅಕಸ್ಮಾತ್ ಪ್ರಯಾಣ ಅಂದ್ರು, ಇದಕ್ಕಿದ ಹಾಗೆ ಹೊರಡಿ ಅಂದ್ರು. ಅಲ್ಲಿ ಇವ್ರಿಬ್ರು ಪೂಜೆ ಮಾಡ್ಬೇಕು, ಇಲ್ಲಿ ಇವ್ರ ಕಾರ್ಗೆ ಹೀಗಾಗಿದೆ. ನೋಡ್ತಿದ್ರೆ ಇದೆಲ್ಲ ಅಪಶಕುನ ಅಂತ ಅನ್ನಿಸ್ತಿಲ್ವಾ ನಿಮ್ಗೆ? ನಮಗಿದ್ರಲ್ಲಿ ಯಾವ ಕೇಡು ಕಾಣಿಸ್ತಿಲ್ಲ. ಏನಜ್ಜಿ ನೀವ್ ಹೇಳಿ, ನಿಮ್ಗೆ ಈ ರೀತಿ ನಂಬಿಕೆ ಎಲ್ಲ ಹೆಚ್ಚಲ್ವಾ? ಈಗ ನೀವು ಮೌನವಾಗಿದ್ರೆ ಹೇಗಜ್ಜಿ? ನೀನ್ ಸ್ವಲ್ಪ ಮೌನವಾಗಿದ್ರೆ ಸಾಕು. ಹೌದು ಚಂದ್ರಿಕಾ, ಈ ನಡುವೆ ಎಲ್ಲದಕ್ಕೂ ಅಪಾರ್ಥ ಹೇಳಿ ಬಾಯಿ ನೋಯಿಸ್ಕೊಳ್ತಾ ಇದೆಯಾ? ಈಗ ಹೇಳಿ ಏನ್ ಲಾಭ ಭಾವ? ಚಿಕ್ಕನ್ನಲ್ಲೇ ಕಂಡೀಷನ್ ಇದ್ದಿದ್ರೆ ಈಗ ಈ ರೀತಿ ತೊಂದರೆ ಆಗ್ತಿರ್ಲಿಲ್ಲ. ನಾನಿ ಟೈರ್ ಬದಲಾಯಿಸ್ಕೊಂಡ್ಬರ್ತಾನೆ, ನೀನು ನಿತ್ಯ ನನ್ನ ಕಾರಲ್ಲಿ ಕೂತ್ಕೊಳ್ಳಿ, ಹೋಗೋಣ. ಅಷ್ಟು ಜನ ಅಂದ್ರೆ ನಿಮ್ ಕಾರಲ್ಲಿ ಕಷ್ಟ ಮಾವ. ಬೇಕಾದ್ರೆ ನಿತ್ಯಾನ ನೀವ್ ಕರ್ಕೊಂಡು ಹೋಗಿ, ಮಾವ ನಮ್ ಕಾರಲ್ಲಿ ಬರ್ತಾರೆ. ಬಾ ಮಾವ. ನಾನು ಯಾರ ಕಾರಲ್ಲೂ ಬರಲ್ಲ. ನನಗೆ ನನ್ನ ಕಾರೇ ಕಂಫರ್ಟ್. ನೀವು ಹೊರಡಿ. ನಿತ್ಯ ನೀನ್ ಕೂಡ ಹೋಗು. ನಂಗೆ ನಿನ್ ಜೊತೆ ಬರೋದೇ ಕಂಫರ್ಟ್ ಜಾಯ್. ಓಕೆ, ನೀವು ಮುಂದೆ ಹೋಗ್ತಾ ಇರಿ. ನಿಮ್ಮನ್ ಬಿಟ್ಟು ಹೇಗೋ ಹೋಗೋದು? ಟೈರ್ ಚೇಂಜ್ ಮಾಡೋದಷ್ಟೇ ಅಜ್ಜಿ, ನಾವು ಬರ್ತೀವಿ, ನೀವು ಹೋಗ್ತೀರಿ. ಓಕೆ ಜೈ, ಹುಷಾರಾಗಿ ಬನ್ನಿ, ನಡೀರಿ. ಹೀಗಾಯ್ತಲ್ಲ ಜೈ. ನನ್ನ ಅತ್ತೆ ಹೇಳಿದ ಮಾತಿಗೆ ಹರ್ಟ್ ಆದ್ಯಾ ನಿತ್ಯ? ಹಾಗೇನಲ್ಲ, ಆದ್ರೂ ಹೀಗಾಗಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ನಡೆದಿದ್ದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ಕೊಳ್ಳೋದು ಬೆಸ್ಟ್ ಫಿಲಾಸಫಿ ನಿತ್ಯ. ಸೊ ಏನೇ ನಡೆದ್ರೂ ಕೂಲ್ ಆಗಿರೋದೇ ನಮ್ಮ ಲೈಫ್. ವಾಟ್ ಹ್ಯಾಪನ್ಡ್? ಟೈರ್ ಢಮ್ ಅಂತು. ಅಂದ್ಕೊಂಡೆ ಇಂಥದ್ದೇನಾದ್ರೂ ಆಗುತ್ತೆ ಅಂತ, ಅಂದ್ರೆ ನಡೆಯುತ್ತೆ ಅಂತ. ಇದು ದೊಡ್ಡ ಹೈವೇ ಅಲ್ವಾ? ಓ, ನೀವೇನು ಲೇಟಾಗಿ ಹೊರಟ್ರಲ್ಲ? ಕೆಲವು ಸಲ ಲೇಟ್ ಮಾಡೋದು ಒಳ್ಳೇದೇ ಜಾಯ್. ನಿಮ್ಗೋಸ್ಕರನೇ ಲೇಟ್ ಆಯ್ತೇನೋ. ಬನ್ನಿ ಎಲ್ಲ ನಮ್ ಕಾರಲ್ಲಿ ಹೋಗೋಣ. ಹೋಗೋಣ ಜೈ. ಸಾರಿ, ನನಗೆ ಪಿಕಪ್ ಮಾಡೋದಂದ್ರೆ ಇಷ್ಟ, ನನ್ನನ್ನು ಬೇರೆ ಡ್ರಾಪ್ ಮಾಡೋದಂದ್ರೆ ನಂಗೆ ಇಷ್ಟ ಆಗಲ್ಲ. ನನ್ ಮಗ್ತಾನೆ ಜಾಯ್. ನಮ್ಮ ಅಪ್ಪ ಕೇಳ್ದಾಗ್ಲೇ ನೋ ಅಂದವನು. ಹೋಗ್ಲಿ ಬಿಡು, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ಬಂದ್ಬಿಡು ನಿತ್ಯ. ಹೌದು ನಿತ್ಯ, ನಾವು ಲಾಂಗ್ ಡ್ರೈವ್ಗೆ ಹೋಗಿ ತುಂಬಾ ದಿನ ಆಯ್ತು. ಪ್ಲೀಸ್ ಕಮ್ ವಿತ್ ಮೀ. ಆದ್ರೆ ಜೈನ ಬಿಟ್ಟು ಕಮಾನ್ ನಿತ್ಯ, ಒಂದು 5 hours ಜೈನ ಬಿಟ್ಟು ಇರೋದಿಲ್ವಾ? ಸ್ವಲ್ಪ ಗ್ಯಾಪ್ ಕೊಟ್ರೆ ಲವ್ ಇನ್ನೂ ಹೆಚ್ಚಾಗತ್ತೆ. ಮಾಮ್,
ನೀನ್ ಹೇಳು ಜೈ. ನೀನ್ ಹೋಗು ನಿತ್ಯ. ನಮ್ಮ ಮಧ್ಯೆ ಪ್ರೀತಿ ಹೆಚ್ಚಾಗ್ಲಿ ಅಂತ ನಿಮ್ಮ ಮಾಮ್ ಬೇಡ್ಕೋತಿದ್ದಾರೆ. ಓಕೆ ಜೈ, ಮ್ಯಾಂಗ್ಳೂರಲ್ಲಿ ಸಿಗೋಣ. ಬಾಯ್. ಬಾಯ್. ಕಮ್. ಬಾಯ್. ಕೆಲವು ಅಂದ್ಕೊಳ್ದಿರೋ ಘಟನೆ ನಡೆಯೋದು, ಅದು ಅದೃಷ್ಟ ಆಗಿ ನಮಗೆ ಬದಲಾಗೋದು, ಆ ಆನಂದನೇ ಬೇರೆ ಅಲ್ವಾ ಜಾಯ್? ನಾನು ನಿನ್ ಮನೇಲಿ ಕಾಲಿಟ್ಟಿರೋ ಸಮಯದ ವಿಶೇಷ. ಮಂಗಳೂರಿಗೆ ಹೋಗ್ಬೇಕು ಅಂದ್ಕೂಡ್ಲೆ ಎಲ್ಲರೂ ಒಪ್ಕೊಂಡ್ರು. ನಿತ್ಯನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡೆ. ಆ ಆಸೆ ಹೀಗೆ ತೀರ್ತು. ಇನ್ನು ನೋ ಡೌಟ್, ಮಂಗಳೂರಲ್ಲಿ ನಾನು ಏನು ಮಾಡಬೇಕು ಅನ್ಕೊಂಡಿದ್ದೀನೋ ಅದು ನನಗೆ ಫೇವರ್ ಆಗೇ ನಡೆಯುತ್ತೆ. ಕಂಗ್ರ್ಯಾಚುಲೇಷನ್ಸ್ ಆಂಟಿ. ಥ್ಯಾಂಕ್ ಯು ಜೈ. ನಿನಗೂ ಆ್ಯಂಡ್ ಟೈಮ್ಗೂ. ನೀನು ಮೊದಲೇ ಹೊರಟೆ, ಅದು ನಿನಗೆ ಬ್ಯಾಡ್ ಟೈಮ್ ಆಯಿತು. ನಾನು ಸ್ವಲ್ಪ ಲೇಟಾಗಿ ಬಂದೆ, ಅದು ನನಗೆ ಗುಡ್ ಟೈಮ್ ಆಯಿತು. ಬೈ ದ ವೇ, ಈಗ ನಿತ್ಯನ್ನ ನಿನ್ನ ಕಾರಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈವ್ನಿಂಗ್ ಅಷ್ಟರಲ್ಲಿ ನಿನ್ನ ಲೈಫಿಂದಾನೇ ಪರ್ಮನೆಂಟಾಗಿ ಕರ್ಕೊಂಡು ಹೋಗ್ತೀನಿ. ಈ ರೂಪಾ ಶ್ರೀನಿವಾಸ್ ಅಂದ್ರೆ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಮಂಗಳೂರು ನಿನ್ನ ಫ್ಯೂಚರ್ನ ಡಿಸೈಡ್ ಮಾಡತ್ತೆ. ಬಾಯ್. ಸರ್, ನೋಡಿದ್ರೆ ರೂಪಾ ಮೇಡಮು ಮಂಗಳೂರಿನಲ್ಲಿ ಏನೋ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ನೀವು ನಿತ್ಯ ಮೇಡಮು ದೊಡ್ಡ ಕಾರಲ್ಲಿ ಹೋಗ್ಬೇಕಿತ್ತು ಸರ್. ಈಗೇನಾಯ್ತು ನಾಣಿ? ನಿತ್ಯ ಮೇಡಮ್ನ ರೂಪಾ ಮೇಡಮ್ ಕರ್ಕೊಂಡು ಹೋದ್ರಲ್ಲ ಸರ್. ಒಳ್ಳೇದೇ ಅಲ್ವಾ ನಾಣಿ? ಹೇಗೆ ಸರ್? ನಿತ್ಯ ನನ್ ಜೊತೆ ಇದ್ರೆ ಜರ್ನಿ ಮಾತ್ರ ಎಂಜಾಯ್ ಮಾಡ್ತಾಳೆ. ಆದ್ರೆ ಅವಳ ಮಾಮ್ ಜೊತೆ ಹೋದ್ರೆ ನಾನು ಅವಳ ಪಕ್ಕದಲ್ಲಿಲ್ಲ ಅನ್ನೋ ಲೋನ್ಲಿನೆಸ್ನ ಪ್ರತಿ ತಗೋ ನರ್ಸಮ್ಮ, ತಗೋ ನಿಮ್ಮ ಡಾಕ್ಟ್ರು ಬರ್ದಿರೋ ಔಷಧಿ ಇಂಜೆಕ್ಷನ್ನು. ಗಂಗಾ, ದುಬೈ ರೂಮ್ಗೆ ಹೋಗಿ ಬರ್ತೀನಿ ಎಂದ. ನಾವು ಹೊರಗೋಗಿ ಒಳ್ಳೆ ಹೋಟ್ಲಲ್ಲಿ ತಿಂಡಿ ತಿಂದು ಟೀ ಕುಡಿದು ಬರೋಣ. ನಂಗೆ ಬೇಡ. ಯಾಕೆ? ಹಸುವಾಯ್ತಾ ಇಲ್ವಾ? ನೀನೇ ದುಡ್ಡು ಕೊಡೋದು ಬೇಡ, ನಾನೇ ಕೊಡ್ತೀನಿ ಬಾ. ನಂಗೆ ಬೇಡ ಅನ್ನಲ್ಲ. ಪೇಷಂಟ್ ರೂಮಲ್ಲಿ ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಆಚೆ ಹೋಗಿ, ಪೇಷಂಟ್ಗೆ ಡಿಸ್ಟರ್ಬ್ ಆಗತ್ತೆ. ಹಾಂ, ಇದ್ಕಿದ ಹಾಗೆ 10 ಲಕ್ಷ ಎಲ್ಲಿಂದ ತರ್ಲಿ? ಅಮ್ಮನ್ ಹೇಗ್ ಬದುಕಿಸ್ಕೊಳ್ಳಿ? ಮಂಜುನಾಥ್ ಸ್ವಾಮಿ, ಯಾರು ನನ್ಗೆ ದಿಕ್ಕು? ಏನು ಗಂಗಾ ಅಷ್ಟು ಯೋಚನೆ ಮಾಡ್ತಿದ್ಯಾ? ಆಪರೇಷನ್ ದುಡ್ಡದ ಬಗ್ಗೆನಾ? ಈ ಟೈಮಲ್ಲಿ ಅದನ್ನ ಬಿಟ್ಟು ಇನ್ನೇನು ಯೋಚನೆ ಮಾಡ್ತೀಯ ಬಿಡು. ಈಗಿಂದ ಈಗಲೇ 10 ಲಕ್ಷ ಅಂದರೆ ಯಾವ ಬ್ಯಾಂಕು ತಂದು ಕೊಡಲ್ಲ. ಆ ದುಬೈ ಹೋಗಿ ದುಡ್ಡು ತಂದ್ರು 2-3 ದಿನ ಬೆಡ್ಡನ್ನು ಖರ್ಚಿಗಾಯ್ತದ ಅಷ್ಟೇ. ನಿಂತವ ಏನೂ ಇಲ್ಲ, ಮಂತೇನು ದಾರಿ? ನೀನು ಅಂದರೆ ನಿನ್ಗೊಂದು ದಾರಿ ತೋರಿಸ್ತೀನಿ, ಕೇಳ್ತೀಯಾ? ಅಮ್ಮನ್ನ ಇಲ್ಲಿ ಗಂಟ ಕರ್ಕೊಂಡು ಬಂದು ಸೇರಿಸಿದ್ದೀನಿ. ಆಪರೇಷನ್ ದುಡ್ಡು ಕೊಟ್ಟು ಉಳ್ಸಕ್ಕಿಲ್ವಾ? ಏನು ನಂತವೆಲ್ಲೈತೆ ಅಷ್ಟು ದುಡ್ಡು ಅಂತ ಅನುಮಾನನಾ? ಊರಲ್ಲಿ 4 ಎಕರೆ ಹೊಲ ಆಯ್ತಲ್ಲ, ಮಾರ್ತೀನಿ. 2 ಚೀಟಿ ಕಟ್ಟಿದ್ದೀನಿ, ತೆಗೆದು ಬಿಡ್ತೀನಿ. ಅದು ಸಾಲಕ್ಕಿಲ್ಲ ಅಂದರೆ ಸಾಲನೋ ಸೋಲನೋ ಮಾಡಿ ಕೊಡ್ತೀನಿ. 10 ಲಕ್ಷ ತಂದು ನಿನ್ನ ಕೈಗೆ ಇಕ್ತೀನಿ.
ಅಮ್ಮನ್ನ ಬದುಕಿಸ್ಕೋ. ನಿಜವಾಗ್ಲೂ ನಂಗೆ ದುಡ್ಡು ಕೊಡ್ತೀಯಾ? ನಿನ್ನ ಮೇಲಾಣೆ, ನೀನು ಹೂ ಅನ್ನು ಅಷ್ಟೇ. ನಮ್ಮ ಅಮ್ಮನ ಪ್ರಾಣ ಕಾಪಾಡೋಕೆ ನೀನ್ ದುಡ್ಡು ಕೊಡ್ತೀನಿ ಅಂದ್ರೆ ಯಾಕೆ ಬೇಡ ಅಂತೀನಿ? ನಿನಗೆ ದುಡ್ಡು ಕೊಟ್ರೆ ಅಮ್ಮ ಬದುಕ್ತಾಳೆ, ನಿನಗೆ ಲಾಭ, ಮತ್ತೆ ನನಗೇನು ಲಾಭ? ನಾನು ನಿನಗೆ ದುಡ್ಡು ಕೊಟ್ರೆ ನೀನು ನನಗೇನು ಕೊಡ್ತೀಯಾ? ನಾನು ಪ್ರಾಣ ಆದ್ರೂ ಕೊಡ್ತೀನಿ. ಪ್ರಾಣ ಅಂದ್ರೆ ಉಸಿರು, ಉಸಿರು ಅಂದ್ರೆ ಗಾಳಿ, ಅದ್ ನನಗೆ ಯಾಕೆ? ಮತ್ತೇನ್ ಬೇಕು ನಿಂಗೆ? ನಿನಗೆ ಗೊತ್ತಲ್ಲ, ಅವತ್ತು ಗುಡಿಲೂ ಹೇಳ್ದೆ. ನೀನಂದ್ರೆ ನಂಗೆ ಇಷ್ಟ, ನಾನು ನಿನ್ನ ಲವ್ ಮಾಡ್ತೀವಿ, ನೀನು ಬೇಕು ನನಗೆ, ಜೀವನ ಪೂರ್ತಿ ಬೇಕು. ನೀನು ನನ್ನ ಮದುವೆ ಮಾಡ್ಕೋಬೇಕು, ಮಾಡ್ಕತೀಯಾ? ಆ ಗುಡಿಲ್ ಮಾಡ್ದಂಗೆ ನಿನ್ನ ಬಲವಂತ ಮಾಡೋಕ್ಕಿಲ್ಲ, ಅದಕ್ಕೆ ನನ್ನ ಅಸಿಸ್ಟೆಂಟ್ನು ಕರ್ಕೊಬರ್ದೆ ಒಬ್ಬನೇ ಬಂದೀವ್ನಿ. ನೀನು ಒಪ್ಕೊಂಡ್ರೆ ನಿನ್ನ ಮದುವೆ ಮಾಡ್ಕೊತೀನಿ, ಇಲ್ಲ ಅಂದರೆ ನಮ್ಮೂರಿಗೆ ನಾನು ಹೋಯ್ತೀನಿ. ನಾನು ನಮ್ಮೂರ್ಗೆ ಹೋಗೋದು ಈಸಿನೇ. ನೀನು ಅಮ್ಮನ್ನ ಯಮಲೋಕಕ್ಕೆ ಹೋಗ್ದಂಗೆ ಉಳಿಸ್ಕೊಳ್ಳೋದು ಕಷ್ಟ. ಯೋಚನೆ ಮಾಡಿ ನೋಡ್ಗಂಗ. ನನ್ನ ಮದುವೆ ಮಾಡ್ಕತೀಯಾ ಇಲ್ಲ ನಿಮ್ಮ ಅಮ್ಮನ್ನ ಕಳ್ಕತೀಯಾ? ನಿನ್ನ ಮದುವೆ ಮಾಡ್ಕೋತೀನಿ. ನಿಜವಾಗ್ಲೂ ಮದುವೆ ಮಾಡ್ಕತೀಯಾ? ನಮ್ಮ ಅಮ್ಮಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲಿ ನೋಡು, ನಾನು ಮೊದಲೇ ಹೇಳಿರ್ತೀನಿ, ನಾನು ದಿನಾ ಕುಡಿತೀನಿ, ಇಸ್ಪೀಟ್ ಆಡ್ತೀನಿ, ಬೇರೆ ಹುಡುಗಿರ ಜೊತೆ ಸುತ್ತಾಡ್ತೀವಿ. ಮದುವೆ ಆದ್ಮ್ಯಾಕೆ ಈ ಅಭ್ಯಾಸ ಆಸೆ ಬದಲಾಯಿಸು ಅಂದರೆ ನನಗಾಗಕ್ಕಿಲ್ಲ. ಮತ್ತೆ ನೀನು ಕೂಡ ನನ್ಗೆ ಅಡ್ಡಿ ಮಾಡಬಾರ್ದು. ನಾನೇನು ಮಾಡಲ್ಲ. ಹಂಗಾರೆ ಈಗಲೇ ಮದುವೆ ಆಯ್ತೀನಿ. $10 ಲಕ್ಷ ತಂದು ನಿನ್ನ ಕೈಗಿಕ್ತೀನಿ, ಅಮ್ಮನ್ನ ಬದುಕಿಸ್ಕೋ. ನೀನಂದ್ರೆ ನನಗಿಷ್ಟ, ಜೀವನ ಪೂರ್ತಿ ನನಗೆ ಬೇಕು. ನೀನು ನನ್ನ ಮದುವೆ ಮಾಡ್ಕೋಬೇಕು, ಮಾಡ್ಕತೀಯಾ? ಅಮ್ಮನ್ನ ಯಮಲೋಕಕ್ಕೆ ಹೋಗ್ದಂಗೆ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ. ಏನು ಮುಹೂರ್ತ ಮಂತ್ರ ಮಂಗಳವಾದ್ಯ ಅಕ್ಷತೆ ಇಲ್ಲ ಅಂತ ನೋಡ್ತಿದ್ಯಾ? ಹಾಗಲ್ಲ, ನಮ್ಮ ಅಮ್ಮಂಗೆ ಆಪರೇಷನ್ ಆದ್ಮೇಲೆ ಮದುವೆ ಮಾಡ್ಕೊಳ್ಳೋಣ. ಆಗಕ್ಕಿಲ್ಲ, ಮೊದಲೇ ನಿಮ್ಮ ಅಮ್ಮಂಗೆ ನಾನಂದ್ರೆ ಕೋಪ. ನಾಳೆ ನನ್ನ ಜೊತೆ ಮದುವೆ ಬೇಡ ಅಂದ್ಬಿಟ್ರೆ ನಮ್ಮ ಅಮ್ಮನ್ ನಾನು ಒಪ್ಪಿಸ್ತೀನಿ. ನನಗೆ ನಂಬಿಕೆ ಇಲ್ಲ, ನಿಮ್ಮ ಅಮ್ಮನ ಮೇಲೆ ಮಾತ್ರ ಅಲ್ಲ, ನಿನ್ ಮೇಲೂ. ಅದ್ ಹಾಗಲ್ಲ ಬಾಲು. ಇನ್ನೇನು ಮಾತಾಡಬೇಡ. ಈಗ ತಾಳಿ ಕಟ್ಟಿಸ್ಕೊಂಡ್ರೆ ದುಡ್ಡು ಕೊಡ್ತೀರಿ, ಬೇಡ ಅಂದ್ರೆ ನಿನ್ನಿಷ್ಟ. ಸರಿ. ಮತ್ತೆ ತಾಳಿ ಕಟ್ಲಾ?
ಏನ್ ಗಂಗಾ ನೀನ್ ಮಾಡ್ತಿರೋ ಕೆಲ್ಸ? ಈ ನೇಣಿನ ಹಗ್ಗನ ಯಾಕೆ ಕಟ್ಸ್ಕೊಳ್ತಾ ಇದ್ಯಾ? ಅದು ನೇಣ್ ಹಗ್ಗ ಅಲ್ಲ, ತಾಳಿ. ನೀನ್ ಕಟ್ಟಿದ್ರೆ ಅದು ನೇಣೆ ಆಗತ್ತೋ? ನನಗದು ನೇಣಾದ್ರೂ ತಾಳಿ ಆದ್ರೂ ನಂಗೆ ಒಂದೇ ಚಿಕ್ಕಪ್ಪ, ನಮ್ಮಮ್ಮ ಬದುಕ್ಬೇಕು ಅಷ್ಟೇ. ನಿನ್ನಮ್ಮ ಬದುಕ್ಬೇಕು ಅಂತ ನಿನ್ ಬದುಕನ್ನ ನಾಶ ಮಾಡ್ಕೋತೀಯಾ? ನಾನೇನಾದ್ರೂ ಪರವಾಗಿಲ್ಲ, ನಂಗೆ ನಮ್ಮಮ್ಮ ಮುಖ್ಯ. ನಿನ್ಗೇನಾದ್ರೂ ಹುಚ್ಚ? ನಿನ್ನಮ್ಮಂಗ್ ನೀನ್ ಮುಖ್ಯ ಅಲ್ವಾ? ನಿನ್ನಮ್ಮಂಗೋಸ್ಕರ ಇವನೆಂತ ಮನುಷ್ಯ ಅಂತ ಗೊತ್ತಿದ್ರು ಮದ್ವೆ ಆಗ್ತಿದ್ಯಾ? ಬೇರೆ ದಾರಿ ಇಲ್ಲ ಚಿಕ್ಕಪ್ಪ, ನಂಗೆ ನಮ್ಮಮ್ಮ ಬೇಕು. ಅಮ್ಮಂಗೋಸ್ಕರ ನರ್ಕಕ್ಕಾದ್ರೂ ಹೋಗ್ತೀನಿ. ಆ ತಾಳಿ ಬಾಲು ಕೊಡು. ಅಮ್ಮ ಬದುಕ್ಬೇಕು ಅಂದ್ರೆ ಬಾಲುಗೆ ನಾನು ಹೆಂಡತಿ ಆಗ್ಬೇಕು. ಅರ್ಥ ಮಾಡ್ಕೊ, ಅಡ್ಡ ಬರ್ಬೇಡ, ನಮ್ಮಮ್ಮನ್ ಸಾಯಿಸ್ಬೇಡ ಚಿಕ್ಕಪ್ಪ. ಏಯ್ ದುಬೈ, ನನ್ನ ಬಾವಿ ಹೆಂಡತಿಗೆ ಹೊಡಿತೀಯಾ? ಯಾರೋ ನಿನ್ನ ಹೆಂಡತಿ? ನನಗೆ ಹೊಡಿತೀಯನ್ಲ? ಇನ್ನೊಂದ್ಸಲ ಗಂಗಾ ನಿನ್ನ ಹೆಂಡತಿ ಅಂದ್ರೆ ಕೊಂದಾಕ್ಬಿಡ್ತೀನಿ. ಗಂಗಾ ಕಾಲಿನ ಉಗುರಿಗೂ ಸಮ ಇಲ್ಲ. ಅವಳಿಗೆ ತಾಳಿ ಕಟ್ಬೇಕು ಅಂತ ಹೇಗೆ ಅನ್ಕೊಂಡು ಅವಳ ಅಸಹಾಯಕತೆನ ನಿನ್ನ ಅಗತ್ಯಕ್ಕೆ ಬಳಸ್ಕೊಳ್ತೀಯಾ? ಅವನೇನು ಬಲವಂತ ಮಾಡಿಲ್ಲ ಚಿಕ್ಕಪ್ಪ, ನಾನೇ ಬೇಕು ಅಂತ. ಬಾಯ್ ಮುಚ್ಚು. ನೀನು ಬೇಕು ಅನ್ಕೊಳ್ಳೋ ಅಷ್ಟು ದೊಡ್ಡ ಮನುಷ್ಯನ ಇವನು? ಇವನ್ನ ಮದ್ವೆ ಆದ್ರೆ ಇವತ್ತು ನಿನ್ನಮ್ಮ ಬದುಕ್ಬೋದು, ಆದ್ರೆ ಆಮೇಲೆ ಬದುಕಿರೋಷ್ಟು ದಿನಾನು ತನ್ನಿಂದ ನಿನ್ ಜೀವನ ಹಾಳಾಯ್ತು ಅಂತ ದಿನ ನರಳಿ ನರಳಿ ಸಾಯ್ತಾಳೆ ಗಂಗಾ. ಮತ್ತಿನ್ನೇನ್ ದಾರಿ ಇದೆ ಚಿಕ್ಕಪ್ಪ? ಇನ್ ಯಾವ ದಾರಿನೂ ಇಲ್ಲ, ನನ್ ಮದ್ವೆ ಆಗೋದು ಒಂದೇ ದಾರಿ. ಏಯ್, ಕೊಂದಾಕ್ಬಿಡ್ತೀನಿ. ಮರ್ಯಾದೆಯಿಂದ ಇಲ್ಲಿಂದ ಹೋಗು. ನಾ ಎಲ್ಲೋ ಹೋಗಕ್ಕಿಲ್ಲ, ಇಲ್ಲೇ ಸುತ್ತಾನೆ ಇರ್ತೀವಿ. ಮನ್ಸು ಬದ್ಲಾದ್ರೆ ಕರೀರಿ, ಓಡ್ಕ ಬರ್ತೀನಿ. ಮತ್ತೆ ಈ ಕಡೆ ತಲೆ ಹಾಕಿದ್ರೆ ಕಾಲ್ ಮುರಿದಾಕ್ಬಿಡ್ತೀನಿ ಅಷ್ಟೇ. ಈ ತಾಳಿ ತಗೊಂಡ್ ನೇಣು ಹಾಕೊಂಡ್ ಸಾಯಿ, ಹೋಗು. ಬಂಗಾರದಂತ ಅವಕಾಶ ಕಳ್ಕತಾ ಇವ್ರಿ, ಆಮೇಲೆ ನೀವೇ ಬಾಯ್ ಬಡ್ಕತ್ತೀರಿ. ಹೋಗೋ. ಬಾಲುನ ಇಲ್ಲಿಂದ ಕಳ್ಸಿ ತಪ್ಪು ಮಾಡಿದೆ ಚಿಕ್ಕಪ್ಪ. ಯಾವ ತಪ್ಪು? ಅವತ್ತು ಕಿಡ್ನಿ, ಇವತ್ತು ಮದ್ವೆ. ಅಲ್ಲ, ಏನಾಗಿದೆಯಾ ನಿನ್ಗೆ? ನಮ್ಮಮ್ಮಂಗೆ ಏನ್ ಆಗ್ಬಾರ್ದು. ನಿನ್ನಮ್ಮಂಗೇನೂ ಆಗಲ್ಲ. 100 ಕಾಲ ಸುಖವಾಗಿ ಬದುಕ್ತಾಳೆ, ಸಾಕಾ? ದುಡ್ಡೇ ಇಲ್ದೆ ಹೇಗ್ ಬದುಕ್ತಾಳೆ ಚಿಕ್ಕಪ್ಪ? ಗಂಗಾ, ಈ ಲೋಕದಲ್ಲಿ ದುಡ್ಡಿರೋದು ಆ ಬಾಲು ಹತ್ರ ಮಾತ್ರನಾ? ಇನ್ಯಾರ ಹತ್ರ ದುಡ್ಡಿಲ್ವಾ? ಯಾರಾದ್ರೂ ನಮಗ್ ಸುಮ್ನೆ ಯಾಕೆ ದುಡ್ಡು ಕೊಡ್ತಾರೆ? ಯಾಕೆ? ನಮ್ ಮೇಡಮ್ನೇ ಕೇಳೋಣ. ಅವ್ರು ನಮಗ್ ಯಾಕೆ ಕೊಡ್ತಾರೆ? ಅವ್ರ ಹತ್ರ ನಾವು ಕೆಲಸ ಮಾಡ್ತಿರೋದ್ರಿಂದ. ಕೆಲ್ಸ ಮಾಡಿದ್ರೆ ಸಂಬಳ ಕೊಡ್ತಾರೇನೋ? 10 ಲಕ್ಷ ಎಲ್ಲಿಂದ ಕೊಡ್ತಾರೆ? ಜೀವನ ಪೂರ್ತಿ ಅವ್ರ ಹತ್ರನೇ ಜೀತಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಗಂಗಾ, ಕೊಡ್ತಾರೆ. ನಂಗ್ ಧೈರ್ಯ ಸಾಕಾಗ್ತಿಲ್ಲ ಚಿಕ್ಕಪ್ಪ. ಅವ್ರು ದುಡ್ಡು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಗಂಗಾ. ಹೋಗಿ ಫೋನ್ ಮಾಡೋಣ. ಬಾ ಅಮ್ಮ, ಬಾ. ಯಾರೋ ಫೋನ್ ಮಾಡ್ತಿದ್ದಾರೆ, ಯಾರು ಅಂತ ನೋಡು ಅಭಿ. ಹಲೋ, ನಾನ್ ಮೇಡಮ್, ದುಬೈ. ಮೇಡಮ್ ಅಲ್ಲ ಸರ್. ಮೇಡಮ್ ಇಲ್ವಾ ಸರ್? ಇದಾರೆ. ಏನ್ ಹೇಳು? ನಮಗ್ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಏನು? ದುಡ್ಡು ಸರ್. ಯಾವಾಗಂದ್ರೆ ಅವಾಗ ದುಡ್ಡೆಲ್ಲಿಂದ ಸಿಗುತ್ತೆ? ಪ್ಲೀಸ್ ಸರ್. ಸರ್ ಮನೆಗೆ ಬರಲಾ? ನಾವು ಮಂಗಳೂರಿಗೆ ಹೋಗ್ತಿದೀವಿ ಸರ್. ಅರ್ಜೆಂಟ್ ಸರ್, ಎಮರ್ಜೆನ್ಸಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಹಾಗಾದ್ರೆ ಮಂಗಳೂರಿಗೆ ಬಂದು ತಗೋ. ಹಾಗೆ ಆಗ್ಲಿ ಸರ್. ಸರಿ ಸರ್. ಯೂಸ್ಲೆಸ್ ಫೆಲೋ. ದುಡ್ಡು ಬೇಕಂತೆ, ಮರದಲ್ಲಿ ಬೆಳೆಯುತ್ತಾ? ಛೀ. ಬಾಮ್ಮ. ಏನಂದ್ರೆ ಚಿಕ್ಕಪ್ಪ? ನಮ್ಗೆ ಮಂಗಳೂರು ಬರಕ್ ಹೇಳಿದ್ರು. ಯಾಕೆ? ಅಲ್ಲಿ ಬಂದು ದುಡ್ಡು ತಗೋ ಅಂದ್ರು. ಈ ಪರಿಸ್ಥಿತಿಲಿ ಮಂಗಳೂರ್ಗಂದ್ರೆ ಹೋಗ್ಬೇಕು ಗಂಗಾ, ಎಲ್ಲಾದ್ರೂ ಹೋಗ್ಬೇಕು. ಮೇಡಮೇ ನಮಗ್ ದಿಕ್ಕು. ಹೋಗೋಣವಾ? ಹಾಗಲ್ಲ ಚಿಕ್ಕಪ್ಪ, ಅಮ್ಮನ್ ಜೊತೆ ಯಾರು ಇರ್ತಾರೆ? ನರ್ಸ್ ನೋಡ್ಕೋತಾರೆ ಬಿಡು. ದುಡ್ಡಿಲ್ದೆ ನಾವಿಲ್ಲಿದ್ದು ಏನ್ ಮಾಡೋದು? ಸರಿ, ಅಮ್ಮನ ಹತ್ರ ಒಂದ್ ಮಾತು ಹೇಳಿ ಹೋಗೋಣ. ನಡಿ ಹೋಗೋಣ, ಬಾ.